ಮೋಹಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೆದಾಗುವನಯ್ಯ. ಚಂದ್ರನು ಗಂಗೆಯ ತಡೆಯಲ್ಲಿದ್ದರೂ ಕಲಂಕ ಬಿಡದಾಗಿತ್ತೆ. ಅದು ಕಾರಣ ಮನವನೋಯಿಸದವನೇ ಮನೆಯ ಘಾತವ ಮಾಡದವನೇ. ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಮಾರ. ಸಾಂಬಜೈ ನಮ ಪಾರ್ವತಿ ಬಜೆ. ಬಸವಾದಿ ಪ್ರಮುಖರನ್ನ, ಜಗಲ್ಲ ಸಂತರನ್ನ, ಮಹಂತರನ್ನ, ದಾರ್ಶನಿಕರನ್ನ ಸ್ಮರಿಸುತ್ತಾ, ಈ ಕ್ಷೇತ್ರ ಮಹಾ ಅಧಿದೈವ ಗೋಳಿ ಬಲಿಶ್ರೇಷ್ಠರನ್ನು ಸ್ಮರಿಸುತ್ತಾ, ಕಾರಣಿಕ ಪುರುಷ, ಸಮಾಜ ಯೋಗಿ, ಮಹಾಜ್ಞಾನಿ ಆಗಿರ್ತಕ್ಕಂಥ ಹಾಗ ಕುಮಾರೇಶ್ವರನ್ನು ಸ್ಮರಿಸುತ್ತಾ, ಈ ವರ್ಷ ವಿಶೇಷವಾಗಿ ಪ್ರವಚನಕಾರಿ ಆಗಿರ್ತಕ್ಕಂಥ ಶ್ರೇಷ್ಠ ವಿಚಾರವಂತರು, ಉತ್ತಮ ವಾದ್ಯಮಗಳು, ಅನುಭವ ಆಗಿರ್ತಕ್ಕಂಥ ನಮ್ಮ ಶಶಿಧರ ಶಾಸ್ತ್ರಿಗಳವರೇ, ಶ್ರೇಷ್ಠ ಕಲಾವಿದ ಮಾಂತೇಶ್ ಗವಾಯಿಗಳವರೇ, ಶ್ರೇಷ್ಠ ತಬಲಾವಾದ್ಯ ಮಲ್ಲಿಕಾರ್ಜುನವರೇ, ಊರಿನ ಯಾವತ್ತು ಮಹಾಜನಗಳೇ ಮಾತೇಳಿ. ಈಗ ಸಮಯ ಬಹಳ ಆಗಿದೆ, ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ. ಒಂದು 2 ತಾಸು ಮಾತಾಡ್ತೀನಿ, 2 ತಾಸು ಮಾತಾಡ್ತೀನಿ. ಮತ್ತೆ ಹೇಳ್ತು ಮತ್ತೆ ಹೋಗಿ ಇವತ್ತು ಭಾಳ ಸಂತೋಷ ಸಮಾರಂಭ. ನಾನು ಮುಂದೆ ಬೆಳಗಿನ 5 ಕಾರ್ಯಕ್ರಮ ಪುರುಷತ್ವ ಇಲ್ಲ ಒಟ್ಟ ನನಗೆ ಇಲ್ಲ. ಅದಕ್ಕೆ ಇದು ನಮ್ಮ ಊರು ನಮ್ದು, ಇದು ಕಾರ್ಯಕ್ರಮ ನಮ್ದು. ಅದಕ್ಕಾಗಿ ಎಲ್ಲ ಬಿಟ್ಟು ಓಡಿ ಬಂದ ಇಲ್ಲ ಅದು ಕಾರ್ಯಕ್ರಮ ಗೊತ್ತಿದೆ. ಮಡಗ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಬರ್ತದೆ. ಅದು ಈ ವರ್ಷ ಶರಣಪ್ಪಂದ ಪುರಾಣ. ನಾವು ವರ್ಷ ಒಂದು ಬೇರೆ ಹಚ್ಚಂತ ಹೇಳ್ತೀನಿ. ವರ್ಷ ಶರಣಪ್ಪಂದ ಶರಣಪ್ಪ ಈ ಒಬ್ಬನ ಶರಣಪ್ಪ ಆಗ್ಯಾಗ. ನಮ್ಮೂರಿಗೆ 80 ವರ್ಷ ಸತ್ಯಕ್ಕೆ ಶರಣಪ್ಪುರಾಣ, 90 ವರ್ಷ ಬಾಬರು ಶರಣಪ್ಪರ ಆಗ್ಯಾದ. ಯಾವನು ಆಗೇ ಇಲ್ಲ. ಅದಕ್ಕೆ ಹೆಚ್ಚಿಗೆ ಶರಣಪ್ಪುರಾಣ ಹೊತ್ತಾಗಿಲ್ಲ. ಎಲ್ಲವನ್ನ ವರ್ಷ ಒಂದು ಪುರಾಣ ಬೇಡ. ಇವ್ರು ಭಾಳ ಸಂತೋಷ ಆದಂಗೆ. ಅದು ಕುಮಾರೇಶ್ ಪುರಾಣ ಹೆಚ್ಚಿರೋದು ನಮಗೊಂದು ಅತಿ ಸಂತೋಷ ಆಯ್ತು ನೋಡಿ. ಯಾಕಂದ್ರೆ ಕಾರಣಕ್ಕೆ ಕುಮಾರೇಶ ಸಮಾಜಕ್ಕೆ, ನಾಡಿಗೆ, ಧರ್ಮಕ್ಕೆ ಶ್ರೇಷ್ಠ ಕೊಡುಗೆ ಕೊಟ್ಟಂಥ ಸಮಾಜ ಯಾರು ಒಬ್ಬ ಸ್ವಾಮಿ ಅಂದ್ರೆ ಹಾಗೆ ಕುಮಾರೇಶ್ವರ ಅಂತ ಹುಟ್ಟೇ ಭಕ್ತರಿಗೆ ದೇವದವ್ರು ಹಂಗ ಬಂದಾರ. ಕುಮಾರೇಶ ಆಗಿದ್ದ ಏನು ಮಾಡಿದೆ ಅಂತ ಹೇಳಿ ಅಂತವ್ರು ಬಂದಾರ. ಅದಕ್ಕೆ ಮದುವೆ ಕಾರ್ಯಕ್ರಮ, ಈಗ ಮದುವೆ ಕಾರ್ಯಕ್ರಮ ವರ್ಷ ಮಾಡ್ಕೊಂಡಿದ್ದೆ. ಇಬ್ಬರು ಒಬ್ಬಿಗೆ ಮಾಡ್ತಾರೆ, ಬೇರೆ ಮಾಡ್ತಾರೆ. ಇಬ್ಬರು ಮದುವೆ ಆಗಿರೋ ಆಕೆ ಮತ ಮಾಡಿಬಿಟ್ರು. ಎಲ್ಲ ಹೇಳಿ ಕೂತ್ಕೊಂಡು ಏನು ಪ್ರಸಂಗ, ಈ ಪ್ರಸಂಗದೊಳಗ ಒಂದ್ಸರಿ ಗಂಗಾಂಬಿಕೆ ನೀಲಾಂಬಿಕೆ ಇದರ ಬದಲ ಮನಿ ಸಿದ್ಧಾರ್ಥ ಮಗಳಿಗೆ ನೀಲಾಂಬಿಕೆ ಈಗ ಮದುವೆ ವರ್ಷದ ಮಗಳು. ಹೀಗಾಗಿ ಒಂದು ದಿವಸ ಸಂಗಮ ಜಾತ್ರೆ ಎಲ್ಲ ಸೇರಿ ಸಂಗಮ ಜಾತ್ರೆಗೆ ಹೋಗಿದ್ರು. ಹೋದಾಗ ನೀಲಾಂಬಿಕೆ ವಯಸ್ಸಿನಿಂದಾಗದೆ ಬಸವಣ್ಣ ಅಲ್ಲೇ ಇದ್ದ ಬಸವಣ್ಣ ಮಹಾಪುರೋದ್ರಪಿ ಮಹಾರೂಪದ ಬಸವಣ್ಣ ನೀಲಾಂಬಿಕೆ ನೋಡಿದ್ದು ನಾನು ಜೀವನದೊಳಗೆ ಮದುವಾದ ಈ ಒಂದು ಹಂಗೆ ಇರಬೇಕು ಶಬ್ದ ಮಾಡಿ ಬಂದು ಏನೇ ಸಂಗಮದೊಳಗೆ ನೀಲಾಂಬಿಕೆ ಬಂದು ಸ್ವಲ್ಪ ದಿವಸ ಸ್ವಾಗತ ಸೂಚಿ ಗಂಗಾಂಬಿಕೆ ಮದುವೆ ಮಾಡಿಬಿಟ್ರು ಬಸವಣ್ಣನಿಗೆ. ಆಯ್ತು, ಇನ್ನು ಸ್ವಾಗತ ಸೂಚಿ ಮಾಡಿಬಿಟ್ರು. ನೀಲಾಂಬಿಕೆ ಶಬ್ದ ಮಾಡಿ ಬಂದಾಗ ಎಲ್ಲೇ ಸಂಗಮದಾಗ ನಾನು ಜೀವನದೊಳಗೆ ಅಕಸ್ಮಾತ್ ಮದುವೆ ಬಸವಣ್ಣ ಆಗ್ಬೇಕು, ಇಲ್ಲ ಅದನ್ನು ಬ್ರಹ್ಮಚಾರಿಗಳು ಶಬ್ದ ಮಾಡಿ ಬಂದ ನೀಲಾಂಬಿಕೆ. ಮದುವೆ ಬಾತಿಕ್ಕೆ ಏನು ಮಾಡಲಿ, ಮತ್ತು ಬಿಚ್ಚಳನ ತಂಗಿದು ಜಾಪ ಮಾಡಿದ್ದಕ್ಕೆ ನೀಲಾಂಬಿಕೆನ ಅನೇಕ ರಾಜಕುಮಾರ್ ಕರೆಸಿದ ಮದುವೆ ವಲ್ಲ ಅಂತ ನೀಲಾಂಬಿಕೆ. ಒಂದು ದಿವ್ಸ ಕಚ್ಚಿ ಕೇಳಿದಾಗ ಹೇಳಿದ್ರು, ಇಲ್ಲ ನಾನು ಸಂಗಮ ಜಾತ್ರೆ ಹೋದಾಗ ಮನಸಾರೆ ಸಂಗಮನ ಸಾಕ್ಷಿಯಾಗಿ ನನ್ನ ಜೀವನದೊಳಗೆ ಮದುವೆ ಆದ್ರೆ ಬಸವಣ್ಣನ ಆಗ್ಬೇಕು, ಇದಕ್ಕೆ ಹಾಗೆ ಇರ್ಬೇಕು ಶಬ್ದ ಮಾಡಿ ಬಂದೀನಿ ಅಂತ ಅಯ್ಯೋ ಮತ್ತೆ ಹೇಳ್ಬೇಕಿಲ್ಲ ರಾಜ. ಯಾರಿದ್ದ ಶ್ರೀರಾಮ್ ಬಸವಣ್ಣ ಮದುವೆ ಬಂದ್ಬಿಟ್ಟು ಬಿದ್ದಳು ಮಹಾರಾಜ. ನಾನು ತಾವ್ಯಾಕೆ ಬಂದಿರೋದು, ಏ ಬಸವಣ್ಣ ನಾನು ರಾಜನಾಗಿ ಇವತ್ತು ಬಂದಿದ್ದೀನಿ, ಮನೆಗೆ ರಾಜನಾಗಿ ಬಂದಿದ್ದು ಬೇಗನಾಗಿ ಬಂದೀನಿ ಅಂದ. ಏನು ತಮ್ಮಾತಿನ ಅರ್ಥ, ಇಲ್ಲ ನನ್ನ ತಂಗಿ ನೀಲಾಂಬಿಕೆ ನೀಲೋಚನೆ ಮನ್ಸಾಗಿ ಭಾಷೆ ಆಕೆ ಮದುವೆ ಆಗ್ಬಿಟ್ಟು ಅದನ್ನ ಬಿಟ್ಟ ಮಾತಾಡ್ತಾನೆ ಬಸವಣ್ಣ. ಒಂದು ಮಾಡಲಿ ಈಗ ಒಂದು ಮಾಡಲಿ ಒಂದಂದ್ರೆ ಈಗ ಅದನ್ನ ಬಿಟ್ಟು ಈ ಕತ್ತಿಸ್ಕೊಳ್ತೀನಿ ಅದನ್ನ ಬಿಟ್ಟು ಮಾತಾಡಿಲ್ಲ ಯಾರು ಬಸವಣ್ಣ. ಇವತ್ತು ಕೇಳಿ ಹೇಳಿ ಮಾತು ಹೊತ್ತಾದ ಮೇಲೆ ಅದು ಒಪ್ಪನೇನು ಬಸವಣ್ಣ. ಕಡೆಗೆ ಬಸವಣ್ಣ ಯಾರು ನಾಗಮ್ಮ, ಬಸವಣ್ಣ ಹೇಳ್ತ ಯಾರು ಗಂಗಾಂಬಿ, ಇಬ್ಬರು ನಿಂತು ನೀನು ನೀಲಾಂಬಿಕೆ ಮದುವೆ ಆಗಬೇಕು. ಮಹಾರೂಪತಿ, ಮಹಾಚಲಿವಿ, ಮಹಾಜ್ಞಾನಿ, ಭಾಳ ಅಕ್ಕಯ್ಯ ಅಂದ. ನನ್ನ ಮನಸ್ಸು ಅರ್ಥ ಆಗಿದೆ ನನಗಂದ. ಆ ಅಕ್ಕನಿಗೆ ನನ್ನ ಮನಸ್ಸು ಅರ್ಥವಾಗಿದೆ ನನಗೆ.
ನಾನು ಚರ್ಮ ಸೌಂದರ್ಯಕ್ಕೆ ಮಾಡಿ ಹೋಗುವಂಥ ವ್ಯಕ್ತಿನ ಅದು ಬಿಟ್ಟ ಮಾತಾಡಿದ್ರು. ನೀನು ಆಗಲೇಬೇಕಂತ ಸಪ್ರೇಟ್ ಇಬ್ಬರು ಇಲ್ಲ ಅಂತ ಇವರು ಆಗಬೇಕಂತ ಅವ್ರ ಕಡೆಗೆ ನೀವು ಹೂ ಅನ್ನೋ ತನಕ ಸ್ನಾನ ಪೂಜಾ ಬಿಟ್ಟು ಬಿಟ್ರು ಅವ್ರು. ಒಂದು ಸೋತು 2 ಸೋತು 3 4 5 6 ಶಿವ ಅಂದ ಹುಟ್ಟು ಚಿಡಿ ಕೈ ಬಿಟ್ಟು ಶಿವ ಯಾಕಪ್ಪ ನಿಂಗೆ ಪರೀಕ್ಷೆ ತಂದಿ ಅಂತ ಬಸವಣ್ಣ. ಏನು ಮಾಡಪ್ಪ ಅದು 5-6 ಉಪವಾಸ ಏನು ಮಾಡ ಒಂದು ಕಡೆಗೆ ನೀವು ತೀರ್ಥ ಮಾಡಿ ಅಂದ್ಬಿಟ್ಟೆ ಬಸವಣ್ಣ. ಆವಾಗ 2ನೇ ಮದುವಿನ ನೀಲಮ್ಮ ಮದುವೆ ಮಾಡಿದ್ರು ಬಸವಣ್ಣನಿಗೆ. ಎಂಥ ನೀಲಮ್ಮ ಕಾಲಿಗೆ ಅದು ಶಕ್ತಿ ಅಂತದ್ದು ಇಲ್ಲಿ ಅಂತದ್ದು ಅದು ಎಷ್ಟು ಟೈಮ್ ಬಾಳಿಗೆ ಟೈಮ್ ಬಾಳ ಬಸವಣ್ಣಕ್ಕೆ 1,96,000 ಜನ್ಮ ಮಾಡ್ಬೋದು. ಏನು ಸಪ್ತ ಮಾಡಿ ಬಸವಣ್ಣ ನಿಯಮ ಮಾಡ್ಕೊಂಡಿದ್ದ. ಇನ್ನು 4,000 ಜನ ಕಮ್ಮಿ ಬಿದ್ದಿದ್ರೆ ಅದು ಕಾಯಿಸೋದು ಗೊತ್ತಾಯ್ತು. ಹೊಂಟ ಕೂಲಿ ಶಕ್ತಿಯಾಗಿ ಹೋಗಲ್ ನೀರಮ್ಮ ಒಂದು ಡಬ್ಬೆ ಪ್ರಸಾದ ಮಾಡಿಟ್ಟಿದ್ದ. ಡಬ್ಬೆ ಪ್ರಸಾದ ಮಾಡಿ ತೊಗೊಂಡು ಹೊಂಟು ಹಸಿವು ಹಾಕೊಂಡು ತೊಗೊಂಡು ಹೋದ. ಅವತ್ತು ಕಾಶ್ಮೀರ ಸಮೀಪ ಇದೆ ಬೇವೂರು ಅದು ಸಮೀಪ ಹೋದ ಅಂತ ಯಾವ ಒಟ್ಟು ಮುಟ್ಟಿದ. ಇವು ಹೋದ ಕಾಲಕ್ಕೆ ಗುಡ್ಡದಾಗ ಇಟ್ಟಿದ್ದಾವ 6,000 ಜನ್ಮದ ಮಹಾದೇವ್ ಭೂಪಟ್ ರಾಜ ಹೋದ ಮಾಡಿ ಎಲ್ಲ ಸ್ನಾನ ಪೂಜೆ ಪ್ರಸಾದ ನಡೀತು. ಸ್ನಾನ ಮಾಡಿದ್ರು ಪಾಲೂರು ಎಲ್ಲ ಮಾಡಿದ್ರು. ಹೋಗುವ ನೀಲಮ್ಮ ಡಬ್ಬೆ ಕಟ್ಟಿದ ಪ್ರಸಾದ ತೆಗೆದ ಇನ್ನು ಉಗಿ ಬರ್ತಿತ್ತು. ಹೇಗಿರುತ್ತೆ ನೀಲಮ್ಮ ಕೈ. ಅದಕ್ಕೆ ನೀವು ಹೆಣ್ಣುಮಕ್ಳು ಪ್ರಸಾದ ಮಾಡ್ಬೇಕು. ಅದಕ್ಕೆ ಬಸವ ಧ್ಯಾನ ಮಾಡಿದ್ರೆ ಅದು ಪ್ರಸಾದ ಆಗುತ್ತೆ. ಆಯಾ ಮಣ್ಣಾಗ ಚೂಟಿಕ್ರಿ 20 ವರ್ಷದ ಮನೆ ಕಿವ್ಯಾಗಂತೀಯ ಬಾಯಾಗಂತೀಯ ನೀ ಬೈಕಂತ ಅಡಿಗೆ ಮಾಡಿದ್ರೆ ಅದು ಅದರ ಬರ್ತದೆ. ಅದಕ್ಕೆ ಹಾಕಿ ಬಂದು ಬರ್ತದೆ. ಅದಕ್ಕೆ ಹೆಣ್ಣುಮಕ್ಳು ಯಾವಾಗ ಅಡಿಗೆ ಮಾಡ್ಕೊಂಡು ಭಗವಂತ ಧ್ಯಾನ ಮಾಡ್ಕೊಂತ ಮಾಡಿರ್ತೀರಲ್ಲ ನಿಮ್ಮದು ಅಮೃತ ನಿಮ್ಮ ಕೈ ಹಸ್ತೋಗ. ಅದಕ್ಕೆ ನೀವೆಲ್ಲ ಮಾಡಿದಾಗ ಒಳ್ಳೇದಾಗ್ತದೆ. ಅದಕ್ಕೆ ಅಂತ ದೃಷ್ಟಿಯಿಂದ ಹೋದ ಮಾಡಿದ 6,000 ಜನ ಕೇಳಿದ್ರು ಯಪ್ಪ ಪುಣ್ಯಾತ್ಮ ಶಕ್ತಿ ರಾಜ ನಮ್ಮನ್ನು ಕಾಡು ಕೊಟ್ಟು ಅಂತಂದು ಕಾಡಿಗೆ ಇಟ್ಬಿಟ್ಟಿದ್ದೆ ಕರ್ಕೊಂಡು ಹೋಗ್ಬಾರ್ದು ನಮ್ಮನ್ನಂದ್ರು. ನೀವು ಬಂದು ಕರ್ಕೊಂಡ್ಬಿಟ್ಟಿದ್ರೆ ಬಸವಣ್ಣ ಹಸಿವಾಗಿ ಹಾಕೊಂಡು ಬಂದಂತ 6,000 ಜನ ಬಂದು ಗೊತ್ತಾಯ್ತು ಎಲ್ಲ ದೊಡ್ಡ ಕೈತಿ ಹೇಳೋದು ಮಾಡಿಲ್ಲ. ಅದಕ್ಕೆ ಇವತ್ತು ಹುಣಸಾಗಿ ಇಷ್ಟ ಕೂತಿರಲ್ಲ ನಿಮ್ಮಂತ ಶ್ರೇಷ್ಠ ಜನ ಬೇರೆ ಹೇಳ ನೋಡಕ್ ಸಾಧ್ಯ ಅಲ್ಲ. 12 ಆತ 1 ಆತ ನಮಗೆ ತೊಂದರೆ ಇಲ್ಲ. ಗೂಳಿ ವೈಶ್ವ ಅಂತ ಶಕ್ತಿ ಕೊಟ್ಟದ್ದು ನಿಮಗೆಲ್ಲ ಬಸವಣ್ಣ ಅಂತ ಶಕ್ತಿ ಕೊಟ್ಟಾನೆ. ಅದಕ್ಕೆ ನೀವೆಲ್ಲ ಆರತಿ ಬೈಗಿದ್ರಲ್ಲ ಎಲ್ಲ ಆರ್ತಿನ ಆರತಿ ಬೈಗಿ ಹೋಗ್ತಿ ಬೈಗಿದ್ ನೀವು ಆರತಿ ಬೈಗಿದ್ರ ಯೋತಿ 8 ಜೊತೆ ಬೈಗಿದೆ ಆರತಿನ ಬೈಗಿದ್ರಲ್ಲ. ಯಾವ ಆರತಿ ಅವು ಆರತಿ ಬೆಳಗ್ಗೆ ಆರತಿ ಇರ್ಬೇಕು ನಿಮ್ಮ ತಕ್ಕ 7-8 ತೀ ಇರಬಾರ್ದು. ಆರತಿನ ಇರ್ಬೇಕು. ಆರತಿ ಬೆಳಗ್ಗೆ ಯಾವ ಆರತಿ ರೀತಿ ನೀತಿ ಭೀತಿ ಖ್ಯಾತಿ ಸಮೃದ್ಧಿ ಸಂಪ್ರೀತಿ ಇವು ಆರತಿ ಇದ್ದವ್ರು ಆರ್ತಿಗೆ ಹೋಗ್ಬೇಕು. ಇವಿದ್ದವ್ರು ಆರತಿ ಬೆಳಗಬಾರ್ದಂತ ಇವು ನಿಮ್ಮಲ್ಲಿ ಅಳವಡ್ಬೇಕು. ಹುಟ್ಟುತ್ತೀನ ಇವು ಆರತಿ 8 ತೀ ಬೆಳಗ 8 ತೀ ಬೆಳಗತ್ತೆ ಯಾರು ಇರ್ತಾರೆ ಯಾರು 8 ತೀ ಬೆಳಗ 9 ತೀ ಬೆಳಗತ್ತೆ ಯಾರು ಇರ್ತಾರೆ ಆರತಿನ ಅಂತಾರ. ಎಂಥ ಶ್ರೇಷ್ಠವಾದ ಆರ್ತಿವು ರೀತಿ ನೀತಿ ಭೀತಿ ಖ್ಯಾತಿ ಸಮೃದ್ಧಿ ಸಂಪ್ರೀತಿ ಇವು ಆರ್ತಿಗಳು ನಿಮ್ಮಲ್ಲಿ ಇರ್ಬೇಕು. ಅಯ್ಯವ ನೀವು ಹೊರಗೆ ಸುಟ್ಟಿಲ್ಲ. ಅದಕ್ಕೆ ಸಮಯ ಭಾಳ ಆಗಿದೆ. ಈಗ ಭಾಳ ಸಮಯ ಭಾಳ ಮಾತಾಡ್ಬಾರ್ದು. ಅದಕ್ಕೆ ಆರ್ತಿ ಬರೋದಿಲ್ಲ. ಕುಮಾರೇಶ ಪುರಾಣ ಕೇಳಿ ನೀವಲ್ಲ ಕುಮಾರ ಹೇಳ್ಕೊಂಡು ಟೈಮ್ ಭಾಳ ಕುಮಾರಸ್ವಾಮಿ ಹೇಳ್ಕೊಡ್ತಾರೆ. ಅದಕ್ಕೆ ಸಮಯ ಭಾಳ ಆಗಿದೆ. ದಿವಸ ಭಾಳ ಚೆನ್ನಾಗಿ ನಮ್ಮ ಶಾಸ್ತ್ರ ಭಾಳ ಚೆನ್ನಾಗಿ ಹೇಳ್ತಾರೆ. ಈ ಪುಣ್ಯಾತ ಪ್ರವೃತ್ತಿ ಕೇಳಿ ಬೇಡ ಸಾಕಾಗೋದಿಲ್ಲ. ಇಂಥ ಪುಣ್ಯಾತ ಶಾಸ್ತ್ರಿವ ಶ್ರೇಷ್ಠ ಶಾಸ್ತ್ರಿ ಅನುಭವ ಶಾಸ್ತ್ರಿ ಕಲಾಕಾರ ಶ್ರೇಷ್ಠ ಕಲಾಕಾರ ಮಹಂತೇಶ ಏನು ಹಾಕ್ತಾರೆ. ಹಾಗಾಗಿ ಕುಮಾರೇಶ್ ವಿಚಾರ ಮಾಡಿದಾಗ ಇವ್ರು ಸಮಾಜಕ್ಕೆ ಏನು ಅವಶ್ಯಕತೆಪ್ಪ ಏನು ಬೇಕಾಗಿದೆ ಕಲೆ ಬೇಕು ಸಂಗೀತ ಬೇಕು ಸಾಹಿತ್ಯ ವಿಚಾರ ಮಾಡಿದ. ಕುಮಾರೇಶ್ ಮನಸ್ಸು ಮಾಡಿದ ಇದ್ರೆ ಪಂಚಾಯತ್ಗಳು ಬರ್ತಿದ್ರ ಪುಟ್ಟಗಳು ಬರ್ತಿದ್ರ ಇಂಥ ಕಲಾಕಾರರು ಇಂಥ ಪ್ರವಚನ ಸಿಗ್ತಿದ್ರ ಒಂದು ವಿಷಯಕ್ಕೆ ಸಾಧ್ಯನಿಲ್ಲ ಅಂತ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಮಹಾಜ್ಞಾನಿ ಅವನು ಕುಮಾರೇಶ. ಅವ್ರು ನಮ್ಗಂತ ಅತಿ ಸಂತೋಷ ಆಯ್ತು ನೋಡ್ರಿ. ಅತಿ ಸಂತೋಷ ಆಯ್ತು ನಮ್ಗೆ ಯೋಚನೆ ಕುಂಚಾಳು. ಯಾಕಂದ್ರೆ ಕೆಲವು ಹೊಯ್ದು ಹೋಯ್ತು ನಾ 85 ವರ್ಷ ಚನ್ನಪೂರ್ಣ ಹಚ್ಚಿರ್ತಾರೆ. ಏನು ಕೇಳಿದ್ದಕ್ಕೆಲ್ಲ ಹಾಡಿದ ಕಿಸ್ಬಾದಾಸ್ ಏನು ವರ್ಷ ಏನು ಕೇಳಿದ್ದಕ್ಕೆಲ್ಲ ಇವತ್ತು ನೋಡಿ ಹುಂಚಾಳವ್ರ ನೀವೇನು ಈ ಪೂರ್ಣ ಹಚ್ಚಿರಿ ನಮಗಂತೂ ಭಾಳ ಅತಿಯಾದ ಸಂತೋಷ ಆಗಿತ್ತು. ಈ ವರ್ಷ ನಮಗೆ ಅತಿ ಸಂತೋಷ ಆಗಿತ್ತು. ನೀನ ಬಂದ್ಬಿಡು ನೀನ ಬಸ್ತೀವಿ ಅದಕ್ಕೆ ಭಾಳ ಖುಷಿ ಆಗೈತಪ್ಪ ಭಾಳ ಸಂತೋಷ. ಭಾಳ ಒಳ್ಳೆ ಕಾರ್ಯಕ್ರಮ. ಅದು ಇಷ್ಟೊತ್ತು ಸುಮ್ಮನೆ ಗಪ್ಪನ ಹೋಗ್ತಿದ್ರಿ ನೀವೆಲ್ಲ ಸಮಯ ಭಾಳ ಸುಮ್ಮನೆ ಕೂತೀರಿ. ಭಾಳ ಸಂತೋಷ ಕಾರ್ಯಕ್ರಮ ಭಾಳ ಸಂತೋಷ ಆದ್ರಪ್ಪ. ಯಾಕೆ ಹೆಣ್ಣು ಮಕ್ಕಳಿಗೆ ಭಕ್ತಿ ಭಾಳ ಗಂಡು ಮಕ್ಕಳು ಅವರು ಸುಮ್ಮನೆ ಕೂತಾರೆ. ಹುಣಸಾಗ ನಾನು ಬರೋಕೆ ಸುಮಾರು ಈಗ ಒಂದು 56-50 ವರ್ಷ ಆಯ್ತು ಇವರು ಬರೋಕೆ. ಊರ ನಂದು ಜನಗಳೆಲ್ಲ ನನ್ನವರು ಬೇರೆ ಯಾರು ಇಲ್ಲ. ನಾನು ಮುಂಜಾನೆ ಬೆಳಗ್ಗೆ 5 ಕಾರ್ಯಕ್ರಮ ಅಟೆಂಡ್ ಆಗಿ ಈ ಕುರಿ ಕಾರ್ಯಕ್ರಮ ಈಗ ಬಂದ ನಾನು
ಬರಕ್ಕೆ ಹಾಕಿದ್ದೆ ನನಗೆ ಊರು ನಂದು ಜನ ನಮ್ಮೂರು ಕಾರ್ಯಕ್ರಮ ಅಂತ ಅದ್ರ ಓಡೋಡಿ ಬಂದೆ ಅದ್ರ ಕಾರ್ಯಕ್ರಮಕ್ಕೆ ಭಾಳ ಸಂತೋಷ ಆಗ್ತಿಲ್ಪ ಭಾಳ ಸಂತೋಷ ಭಕ್ತಿ ಜ್ಞಾನ ಬರಲಿ ಜನಗಳಲ್ಲಿ ವಿಶ್ವಾಸ ಬರಲಿ ಭಕ್ತಿ ಒಳಗೆ ದೋಗಿ ಭಕ್ತಿ ಇರಬಾರ್ದು ಒಳಗೊಂದು ಹೊರಗೊಂದು ಇರಬಾರ್ದು ಹೊರಗೆ ಬಸವ ಬಸವ ಬಸ್ ಒಳಗೆ ಬುಸು ಇರಬಾರ್ದು ಇಂಥ ಭಕ್ತಿ ಇರಬಾರ್ದು ಯಾಕೆ ಹೆಣ್ಮಕ್ಳ ಭಕ್ತಿ ಭಾಳ ಒಬ್ಬ ಹೆಣ್ಮಕ್ಳಿಗೆ ಮದುವಾಗಿ ಎಲ್ಲ 20 ವರ್ಷ ಆಗಿತ್ತು ಮಕ್ಕಳಾಗಿದ್ದಿಲ್ಲ ಆಕೆಗೆ ಹನುಮಪ್ಪ ಗುಡಿ ಬಂದು ಹನುಮಪ್ಪ ಗುಡಿಗೆ ಯಪ್ಪ ಹನುಮಪ್ಪ ನನ್ನ ಮದುವಾಗಿ 20 ವರ್ಷ ಆಗೈತಿ ನೀನು ಒಂದು ಗಂಟು ಕೊಟ್ಟೆ ಅಂದ್ರೆ ಕಡುಮಟ್ಟು ಕ್ವಾರಿ ರುಚಿ ಕೊಡ್ತಾನೆ ಬರ್ತೈತಿ ಕಡುಮಟ್ಟು ಕ್ವಾರಿ ಏನು ದೊಡ್ಡ ಕೊಡಿಸಿದ್ದ ಇದೇ ದುರ್ಗಾಂತ ಸಿಗ್ತಾವಲ್ಲ ನೋಡಿದ ಹನುಮಪ್ಪ ಪಾಪ ಭಾಳ ಕೇಳ್ತಂತೆ ಹೇಳಿ ಹೊಳಕ್ಕೆ ಕಳ್ತಂದ್ರೆ ಆಶೀರ್ವಾದ ಮಾಡಿಬಿಟ್ಟ ತದಾಸ್ತು ಒಂದು ಹನುಮಪ್ಪ ಒಂದು ತುಮರು ಹೆಣ್ಬಿಟ್ಟು ಗಂಡಕ್ಕೆ ಹಡ್ದು ಗಂಡಕ್ಕೆ ಅದು 6 ತಿಂಗಳಾತು ವರ್ಷ 2 3 4 5 9 10 ವರ್ಷ ಅವರು ಆ ಕಡುಮಟ್ಟು ಕ್ವಾರಿ ಬಿಸಿ ಕೊಡಿಸ್ದೇ ಇದ್ದಕ್ಕೆ ಮತ್ತೊಂದು ಬಂದು ಯಪ್ಪ ಅಂತ ಹನುಮಪ್ಪ ಈಕೆ ಮಾಡಿ ನೋಡಿ ಬರ್ತದೆ ಇಷ್ಟ ಭಯ ಹನುಮಪ್ಪ ಇತ್ತಾಗ ಹನುಮಪ್ಪ ಅಂತ ಭಯದಾಗ ಇತ್ತಾಗ ಈಕೆ ಮಾರಿ ನೋಡೋ ಇಷ್ಟ ಭಯ ಹನುಮಪ್ಪ ಚಿಂತೆ ಇರ್ತದ ನಮ್ಮ ಶಿವಸಂಗಪ್ಪ ಎಲ್ಲ ಕಿರಿಯರಿಗೆ ಏನ ಹನುಮಪ್ಪ ಅನ್ಸಾಟಾಗಿದೆ ಹನುಮಪ್ಪ ಅನ್ಸಾಟಾಗಿದೆ ಹತ್ತು ಚಿಂತೆ ಏನು ಮಾಡ್ಬೇಕು ಊರಾಗಿದ್ದೆಲ್ಲ ಮುತ್ತೈದ್ರು ಬಂದು ಆರ್ತಿ ಬೈಕ್ ಬಿಟ್ರೆ ಸ್ವಾಟ್ಟಿದ್ದು ಹದಿನೆಂಟಿಗೆ ಆಗುತ್ತೆ ಅಂತ ತಂಗ್ರೆ ಹಾಕ್ಸಿಬಿಟ್ರು ಎಲ್ಲ ಹೆಣ್ಮಕ್ಳು ಸ್ನಾನ ಮಾಡಿ ಬಿಟ್ಟು ಎಲ್ಲರೂ ಬಂದು ಎಲ್ಲರೂ ಒಬ್ಬರು ಎಲ್ಲರೂ ಬಂದು ಬೆಳಗಿದ್ರು ಎಲ್ಲರೂ ಸ್ವಾಟ್ಟಿದ್ದು ನೆಟ್ಟಿಗೆ ಆಗಿದೆ ಏನು ಮಾಡಬೇಕು ಅಂತ ಕೂತಿದ್ದ ಎಲ್ಲ ಹಿರಿಯ ವಿಚಾರ ಮಾಡ್ಕೊಂಡು ಆಕೆ ಬಂದು ಬೇಡ್ಕೊಂಡಕ್ಕೆ ತೆಗೆದು ಬಜ್ಜಿ ಬರ್ರಿ ಬಂದಕ್ಕೆ ಹನುಮಪ್ಪ ಅಂದ ಹನುಮಪ್ಪನಲ್ಲಿ ಬಿಡ್ತಾವ ಯಾಕವ ಅಂದವ ನೀನು ಪೂಜೆ ಐತೆ ಗೊತ್ತೈತಿ ಹನುಮಪ್ಪಗೆ ಹಾಕಿ ಏನ ಅದು ಗೊತ್ತೈತಿ ಗೊತ್ತಿಲ್ಲ ಹೇಳ ನಂದು ಹನುಮಪ್ಪ ಹನಿಕೆ 12 ವರ್ಷ ಅಂತ ಗೊತ್ತೈತಲ್ಲ ಅಲ್ಲಿ ನಾವು ಒಂದು ಹನುಮಪ್ಪ ನನ್ನ ಮಗ್ಗಿನ 20 ವರ್ಷ ಹೊರಗೆ ಬಂದ್ಬಿಡ್ತ ಎಂತ ಕಾಲ ಬಂತಪ್ಪ ದಿಕ್ಕಿದಾಗ ಅದು ದೇವ್ರ ಬುದ್ಧಿ ಜನ ಹುಟ್ಟಾದೀಗ ಇಂಥ ಕಾಲ ಬಂತ ಇಂಥ ಕಾಲದಾಗ ಹುಡ್ಸಾನಾಗಿ ಇಟ್ಟು ಹೊತ್ತಾಗ ಇಟ್ಟು ಬರೋಕೆ ಇದ್ರೆ ನಿಮ್ಮಂಥ ಜನಗಳೇ ಬೇರೆ ಹೊರಗಿಲ್ಲ ಇಲ್ಲ ಅಂತ ಶ್ರೇಷ್ಠ ಭಕ್ತಿ ಬಂದಿಪ್ಪ ಗೂಳಿ ಬಸೀಶ್ವರ ಅಂತ ಶಕ್ತಿ ಕೊಟ್ಟದ್ದು ಗೂಳಿ ಜಗತ್ತಿಗೆ ನಾಡಿನ ಸಮಾಜಕ್ಕೆ ಒಳ್ಳೆಯ ಮಾಡ್ತಕ್ಕಂಥ ಗೂಳಿ ಬಸವಣ್ಣ ಅನ್ನ ಹಾಕ್ತಕ್ಕಂಥವ ಬಸವಣ್ಣ ಅದಕ್ಕೆ ಬಸವಣ್ಣ ಜಾತ್ರೆ ಮಾಡ್ತಿರ್ತೀವಿ ಭಾಳ ಸಂತೋಷ ಮಾಡಪ್ಪ ಇದೇ ಪ್ರಕಾರ ವರ್ಷ ಒಂದು ಬೇರೆ ಹಚ್ತಾರೆ ನಿಮ್ಮ ತಿರುಗ ಮಗ ತಿರುಗಿ ಕೇಳಿದಕ್ಕೆ ಸಂಗ ಮಾಡಿದ್ರು ಭಜನೆ ಪಡೆದು ಗೂಳಿ ಮಗ ಹುಟ್ಟಿದ ಇಬ್ರು ಹೋದಾಗ ಸತ್ತೋಗ್ಬಿಟ್ರು ದೊಡ್ಡಪ್ಪಗಳು ಬಂದ ಭೀಮಾನ ದಾಟಿದ ಬಂದು ಪವಚ ಏನು ಹಾಗ ಕೇಳ್ತಿತ್ತು ಅಂತ ವರ್ಷ ಒಂದು 10 ರೂಪಾಯಿ ಪುರಾಣ ಅದಕ್ಕಂತ ದೃಷ್ಟಿಯಿಂದ ಭಾಳ ಸಂತೋಷ ಭಾಳ ನಾನು ಮುಂಜಾನೆ ಮಾತಾಡಿ ಅಲ್ಲೊಂತ ಮಾತಾಡಿ ಸಾಕಾಯ್ತು ನನಗೆ ಮಾತಾಡಿದ್ರೆ ಸಾಕದ ಸಾಕು ಹೋಗ್ರಿ ಅದರ ಅಂತ ಟೈಮ್ ಭಾಳ ಇದೆ ಹೇಳಿ ಸಣ್ಣ ಭಾಗ್ಯದಪ್ಪ ಮತ್ತೆ ಬರ್ತೀನಿ ಬಂದು ಒಂದು ತಾಸು ಮಾತಾಡ್ತೀನಿ ಮತ್ತೊಂದು ಬಂದು ಮಾತಾಡ್ತೀನಿ ಅದಕ್ಕಂತ ದೃಷ್ಟಿಯಿಂದ ಭಾಳ ಸಂತೋಷ ಮಾಡಪ್ಪ ಚೆನ್ನಾಗಿ ಹಾಕಿ ಗೌರವ ಇಷ್ಟು ಹಾಕ್ತೀನಿ ಸವದಾ ಕೈ ದಡ್ಡನಕ್ಕ ನಾಡಿದಿನ ಹಾಕ್ಕೊಂಡು ನಾಡಿದಿನ ಇವ್ರ ಕೈ ಚಂದ ಕೈ ಒಂದು ಗವ ಅಂತ ಕಾಣಿಸೋದಿಪ್ಪ ಭಾಳ ಚಂದ ಇದೆ ಭಾಳ ಸಂತೋಷಪ್ಪ ಹೀಗಿರ್ಬೇಕು ಕಲಾಕಾರ ಹೀಗಿರ್ಬೇಕು ಅದು ಕಲೆಗೂ ಬೆಲೆ ಬರ್ತದೆ ಪಂಚಾಕ್ಷರ ಪುಟ್ಟರಾಜು ಅವರು ಅಂಥ ಜ್ಞಾನ ಸಂಗೀತ ತಪಸ್ಸುಗಳು ಅಲ್ಲ ಹಿಂದೂಸ್ತಾನಿ ಕರ್ನಾಟಕ ಎರಡರಲ್ಲಿ ಬಂದವರು ಕುಮಾರೇಶ ಮನಸ್ಸು ಮಾಡಿದ್ರೆ ಇಂಥ ಸಿಗ್ತದೆ ನಮಗೆಲ್ಲ ಎಂದು ಸಾಧ್ಯನೇ ಇಲ್ಲ ಎಂಥ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಎರಡು ಕರ್ನಾಟಕ ಸಂಗೀತ ನಮ್ಮ ಭಾಗ ಯಾರು ಹಾಡೋದಿಲ್ಲ ಯಾರು ದದರ ಕರ್ನಾಟಕ ಸಂಗೀತ ಇನ್ನೊಂದು ಹಾಡ್ತೀವಿ ಹಿಂದೂಸ್ತಾನಿ ಸಂಗೀತ ಅದು ಮ್ಯೂಸಿಕ್ ದ ಹಾರ್ಟ್ ಆಫ್ ಹ್ಯುಮಾನಿಸಮ್ ಅದನ್ನು ಮಾನವೀಯ ಮೌಲ್ಯದ ಸಂಗೀತ ಅಂದ್ರೆ ಸಂಗೀತಕ್ಕೆ ಮಾರುತಕ್ಕಂಥ ವ್ಯಕ್ತಿಗಳೇ ಆಗಿಲ್ಲ ಹಾಗಂತ ವಿಷಯದಂತೂ ಆನೆ ಸಂಗೀತ ಮಾರು ಹೋಗುತ್ತೆ ಅಂಥ ಸಂಗೀತ ವ್ಯಕ್ತಿ ನಮ್ಮ ಪಂಚಾಕ್ಷರ ಪುಟ್ಟರಾಜು ಅಂಥವ್ರು ಹಾಡಿ ಶಿವನೋತ್ಸವ ಎಂಥ ಶಕ್ತಿ ಸಂಗೀತ ಒಳಗೆ ಮೇಘದಾಗ ಹಾಡಿಬಿಟ್ರೆ ಮಾಡಿರ್ಲಿಕ್ಕನು ಆ ರಾಗ ಹಾಡಿದ ಮಾಡಿ ಈಟಾತಿ ದೋದೋ ಮಳೆ ಬರ್ತದೆ ಅಂಥ ಶಕ್ತಿ ಸಂಗೀತ ಇನ್ನು ದೀಪಕ ರಾಗ ಹಾಡಿದ್ರೆ ಟಕ್ಕ ದೀಪ ತಕ್ಕ ಮತ್ತು ಜೀವನಪುರ ರಾಗ ಹಾಡಿದ್ರೆ ಸತ್ತ ಜೀವ ಬದುಕುತ್ತೆ ಎಷ್ಟು ಶಕ್ತಿ ಸಂಗೀತ ಐತಿ ಅದನ್ನೆಲ್ಲ ಅಳಿಸ್ಕೊಂಡವರು ನಮ್ಮ ಪಂಚಾಕ್ಷರವರು ಪುಟ್ಟರಾಜವರು ಅದಕ್ಕೆ ಅವ್ರು ಹೇಳ್ಕೊಂಡು ಹೋದಾಗ ಟೈಮ್ ಭಾಳ ಆಗಿರ್ತದೆ ಸಮಯ ಭಾಳ ಆಗಿದೆಪ್ಪ ಟೈಮ್ ಭಾಳ ಆಗಿದೆ ಗೂಳಿ ಬಸವೇಶ್ವರ
ಸಣ್ಣಬಸವೇಶ ಗುರುಮಾಂತೇಶ ಆಂಧ್ರ ಕುಮಾರ ಎಲ್ಲರಿಗೂ ಸದ್ಬುದ್ಧಿ ಕಾಪಾಡಿ ಎಲ್ಲರಿಗೂ ಕೊಟ್ಟು ಕಾಪಾಡಿ ಮತ್ತೊಂದು ಹರಸಿ